Yes, sir. This is your first question. Describe the recent legislation for the protection of the rights of the scheduled tribe. Correct, Alva? Straightforward question from your syllabus copy. Correct or not, sir? Yes, sir. Yes, sir. Yes, sir. So, ಏನ್ ಬರೋಣ ಸರ್ ಇದಕ್ಕೆ? PVTGs. Opening statement PVTG. Okay. Like ಅವ್ರಿಗೆ ಏನ್ ಮಾಡಿದೀವಿ ನಾವು? Because the question is clearly asking describe and recent legislation. Recent in the sense like it's not like 1 year, 2 year anta ಏನಿಲ್ಲ. Because it's not that every day you do something for scheduled tribes. So it will be like ಹೋಗ್ಬೋದು. You can go in the past. Yes, sir. Administration, I mean, scheduled areas, Scheduled areas. five. Then Peace Act. NCST, Peace Act. Okay. Forest Rights NCST. Act, Forest Rights Act. Forest Rights. Okay. Then whenever you are saying like, see, the question is clearly asking about legislations ಆಗಿರೋದ್ರಿಂದ we expect years for all of this. You cannot simply say like there was PISA ಅಂತ ಹೇಳಕ್ಕಾಗಲ್ಲ. PISA Forest ಅಂತ ಬಂದ್ರೆ 1996 ಬರಲೇಬೇಕು. ಫಾರೆಸ್ಟ್ Forest ರೈಟ್ಸ್ Rights ಅಂದ್ರೆ ಬಂದ್ರೆ 2006. 2006 ಅಂತ ಬರಲೇಬೇಕು. ಕರೆಕ್ಟಾ? NCST ಅಂದ್ರೆ at least is it a constitutional body or a statutory body? Constitutional. If constitutional, which act? If statutory, no, if constitutional, which article? If statutory, 338. which act? Are you getting it, sir? Like not just this body, any body. Whenever you are writing in a polity answer ಅಂತ ಬಂದ್ರೆ either ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿನ, if constitutional, which article? If statutory, which act and which year? ಅದೇ if neither constitutional nor statutory ಅಂತ ಬಂದ್ರೆ you have to simply mention that one. So ಇವಾಗ ಇಲ್ಲಿ ಬಂದ್ರೆ so describe the recent legislations ಅಂತ ಬಂದಾಗ so can I say Forest Rights Act of 2006 ಬರೀಬೋದಾ ಸರ್? Yes, sir. ಟ್ರೈಬಲ್ ಸಬ್ ಪ್ಲಾನ್ ಅಂತ ಒಂದಿದ್ಯಪ್ಪ, ಬರೀಬೋದ ಅದನ್ನು ನಾನು? Yes, sir. ಟ್ರೈಫೆಡ್ ಅನ್ನೋ ಪದ ಕೇಳಿದ್ದೀರಾ? Yes, sir. ಇದನ್ನು ಬರೀಬೋದಾ ನಾನು? ಬರೀಬೋದಾ ಇಲ್ವಾ ಸರ್? Yes, sir. We can write. NCST ನೀವೇ ಹೇಳಿದ್ರಿ. ವನಬಂಧು ಕಲ್ಯಾಣ ಯೋಜನಾ ಓದಿದ್ದೀರಾ? Yes, sir. For tribals. ಫಾರ್ ಟ್ರೈಬಲ್ಸ್. ಏಕಲವ್ಯ ಸ್ಕೂಲ್ಸ್ ಯಾರಿಗಪ್ಪ ಅದು? Residential schools. Yeah. ಏಕಲವ್ಯ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅದು ಇದೆಯಾ? ಅಟಾನಮಸ್ ಟ್ರೈಬಲ್ ಕೌನ್ಸಿಲ್ಸ್ ಅಂತ ಓದಿದೀವ ನಾವು? Yes, sir. Schedule. This also. ಕರೆಕ್ಟಾ ನಾಟ್ ಸರ್? Yes, sir. ನೆಕ್ಸ್ಟ್ ಪ್ರಧಾನ ಮಂತ್ರಿ ವಂದನ್ ಯೋಜನಾ ಕೇಳಿದಿರ? ವನಬಂಧು ಇದೆ, ವಂದನು ಇದೆ. ಕರೆಕ್ಟಾ? Yes, sir. ಸೊ ಅಲ್ಲಿಗೆ 6, 7, 8 ಇದಲ್ದೆ ಅದರ ಮಿನಿ ಅದರ್ ಥಿಂಗ್ಸ್ ಆರ್ಟಿಕಲ್ ಲೈಕ್ ಇದೆಲ್ಲ ಆದ್ಮೇಲಿಂದ ಅಪಾರ್ಟ್ ಫ್ರಮ್ ಆಲ್ ಆಫ್ ದಿಸ್ ವಿ ಹ್ಯಾವ್ ಎಕ್ಸ್ಟೆಂಡೆಡ್ ದಿ ಆರ್ಟಿಕಲ್ 330, 332 ಏನಿದೆ ನಮ್ಮ ರಿಸರ್ವೇಶನ್ ಇಂದ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಷನ್ ಇದೆ ಅದನ್ನು ಎಲ್ಲಾನು ಕೊಟ್ಟು ವಿ ಆರ್ ಎಂಪವರಿಂಗ್ ಆರ್ ವಿ ಆರ್ ಮೇಕಿಂಗ್ ಶೂ ಸೋಷಿಯಲ್ ವೆಲ್ಫೇರ್ ಆಫ್ ದಿ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಯು ಕ್ಯಾನ್ ಕನ್ಕ್ಲೂಡ್ ಯುವರ್ ಆನ್ಸರ್. ಎನಿ ಡೌಟ್ ಸರ್? ಬಿಕಾಸ್ ಕ್ವಶನ್ ಅಲ್ಲಿ ಏನು ಕ್ರಿಟಿಕಲ್ ಅನಲೈಸ್ ಏನೂ ಇಲ್ಲ. The question simply says describe the recent legislations. So go ahead, write on 7 to 8 legislations, explain them, describe ಅಂತ ಕೇಳಿದ್ರೆ ಏನ್ FRE ಏನ್ ಕೊಡುತ್ತೆ ಅವ್ರಿಗೆ, ಟ್ರೈಬಲ್ ಸಪ್ಲೈನ್ ಏನ್ ಮಾಡುತ್ತೆ, ಟ್ರೈಫೆಡ್ ಏನಕ್ಕೆ ಬಂತು, ಏನ್ ಕೆಲಸ ಮಾಡುತ್ತೆ, NCST ಏನ್ ಕೆಲಸ ಮಾಡುತ್ತೆ, ಜಸ್ಟ್ ಒನ್ ಆನ್ಲೈನ್ ಎಲಾಬರೇಷನ್. ವನಬಂಧು ಕಲ್ಯಾಣ ಯೋಜನೆ ಅಂದ್ರೆ ಏನು, ಅದ್ರಲ್ಲಿ ಏನ್ ಟ್ರೈ ಮಾಡ್ತಾ ಇದೀವಿ, ಏಕಲವ್ಯ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದ್ರೆ ಏನು, ಅದು ಏನಕ್ಕೆ ಬೇಕಾಗಿದೆ. ದೆನ್ ಎಂಡ್ ಅಲ್ಲಿ ಆರ್ಟಿಕಲ್ 330, 332 ಪ್ರೊವೈಡ್ಸ್ ಫಾರ್ ರಿಸರ್ವೇಶನ್ ಇನ್ ಎಕ್ಸೆಟ್ರಾ ದೇರ್ ಬೈ ಎನ್ಶೂರಿಂಗ್ ದೇರ್ ಡೆವಲಪ್ಮೆಂಟ್ ಅಂತ ಬರೀ. Is it clear, sir? Yes, ಎಸ್ sir. ಸರ್. ಸರ್ ಇದಕ್ಕೆ ಇಂಟ್ರೊಡಕ್ಷನ್ ಸರ್ ಬರೀಬೇಕು ಸರ್? ವೆಲ್ಫೇರ್ ಸರ್ ಒಂದ್ ನಿಮಿಷ, ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂದ್ರೆ ಈಗ ರಿಜಿಸ್ಟ್ರೇಷನ್ ಅಂಡರ್ ಅಲ್ಲಿ ಬರುತ್ತಾ ಸರ್ ಅದು? ವೆಲ್ಫೇರ್ ಪ್ರೋಗ್ರಾಮ್ There are registrations only. ಅಂದ್ರೆ ಈಗ ಯಾವ್ದಾದ್ರು ಆಕ್ಟ್ ಇಂದ ಎನಾಕ್ಟ್ ಸೊ ಇಂಪ್ಲಿಮೆಂಟ್ ಆಗಿದ್ರೆ ಅಷ್ಟೇ ರಿಜಿಸ್ಟ್ರೇಷನ್ ಕನ್ಸಿಡರ್ ಮಾಡ್ತೀವಾ, ಅಥವಾ ಇಫ್ ಎನಿ ವೆಲ್ಫೇರ್ ಪ್ರೋಗ್ರಾಮ್ ಅದು ಇದಾಗಿ ಕನ್ಸಿಡರ್ ಮಾಡ್ಬೋದಾ ರಿಜಿಸ್ಟ್ರೇಷನ್ ಅಂಡರ್ ಆಗಿ? Like prioritize 1, 2, 3, 4 which are like actually acts ಏನಿದೆ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಕೊಡಿ. Like 5, 6, 7th points and all it will be like this programs only. Because like legislations ಅಂತ ಬಂದ್ರೆ it is not just like an act ಅಂತ ಏನಿಲ್ಲ. Anything which is implemented we can write it down. ಆತರ ಏನು ಇಲ್ಲ. Legislations ಜನರಿಕ್ ಟರ್ಮ್ ಅಷ್ಟೇ, ಏನು ಇಲ್ಲ. ಸೊ ಅಂದ್ರೆ ಕ್ವಶನ್ ಇಲ್ಲಿ ವಾಟ್ ಆರ್ ದ ವೆಲ್ಫೇರ್ ಪ್ರೋಗ್ರಾಮ್ಸ್ ಆಫ್ ದ ಟ್ರೈಬಲ್ ಇದು ಶೆಡ್ಯೂಲ್ ಟ್ರೈಬ್ಸ್ ಆ ರೀತಿ ಬಂದಾಗ ಅಷ್ಟೇ ನಾವು ಈ ವೆಲ್ಫೇರ್ ಪ್ರೋಗ್ರಾಮ್ಸ್ ಮೆನ್ಷನ್ ಮಾಡ್ಬೇಕಾ, ಅದರ್ವೈಸ್ ಈ ರಿಜಿಸ್ಟ್ರೇಷನ್ ಅಂತ ಬಂದಿನೋ ವಿ ಕೂಡ ಹೇಗೆ ಅಂತ?
You can say that no issues there. That's what I said. Initially, ಇದನ್ನ ಮೂರ್ನಾಲ್ಕು ಬರೀತೀರಾ, where we have actual legislations. Post that you can give the remaining schemes ಅಷ್ಟೇ. It's not that specifically ಅದೇ ಬರೀಕ್ ಹೋದ್ರೆ we don't have much of a legislations. ಎಲ್ಲ ಒಂದು 4-5 ಇದೆ ಅಷ್ಟೇ ನಮ್ಮ ಹತ್ರ. And we have mentioned that already. ಅದನ್ನು ಮೆನ್ಷನ್ ಮಾಡಿ we are adding the value addition ಅಷ್ಟೇ, ಇನ್ನೇನು ಇಲ್ಲ. Yes, sir. Sir, yes, sir. Is it clear, sir? First question. Sir, clear, sir. Yes, sir. Sir, we can include Article 46 also, sir. Here, just it is not a recent legislation, so also asking, sir. What is Article 46, sir? Sir, so it will give education and economical interest to. It's promote, no, sir. No, that's what I'm asking. Where is it mentioned? The DPSP, na fundamental right, fundamental DPSP. duty, na. Sir, DPSP, sir. DPSP, it is just a suggestion, it is not a legislation, alva. Oh, yes, sir. Exactly, sir. That is why it is not there. Okay. Okay, sir.